ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ರವಿ ಬುಧ ಶುಕ್ರರ ತ್ರಿಗ್ರಹ ಯೋಗ ಗಮನಿಸ್ತಾ ಇದ್ದೀವಿ. ಇನ್ನು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಅಲ್ಲೇ ಈ ದಿವಸ ಮಾಂದಿ ಉದಯಾಗಿದೆ. ಇನ್ನು ಚಂದ್ರ ಇರತಕ್ಕಂಥದ್ದು ತುಲಾ ರಾಶಿಯಲ್ಲಿ ಈ ದಿವಸ. ಇನ್ನು ಕುಂಭರಾಶಿಯಲ್ಲಿ ಶನಿಶ್ಚರ, ಮೀನರಾಶಿಯಲ್ಲಿ ರಾಹುವನ್ನು ಗಮನಿಸ್ತಾ ಇದ್ದೀವಿ. ಹೀಗಿರುವಾಗ ಈ ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ ನೋಡೋಣ. ಮೇಷರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ, ಸಾಮರಸ್ಯ, ಅನುರಾಗ, ಪ್ರೀತಿ ಅರಳುತ್ತೆ. ಚೆನ್ನಾಗಿದೆ ಈ ದಿವಸ. ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಮಾಂದಿ ಉದಯ ಆದರೆ ದೇಹಕ್ಕೆ ಪೆಟ್ಟು ಬೀಳುತ್ತೆ, ಗಾಯಗಳಾಗ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಓಡಾಡಿ. ಶತ್ರುಗಳ ಬಾಧೆ, ಸಾಲ ಬಾಧೆ ಸಿಗಾಕೊಳ್ಳೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು, ಇದ್ರ ಕಡೆ ಎಲ್ಲ ಗಮನ ಹರಿಸಬೇಕು. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿ ಇರ್ತದೆ, ಆದರೆ ಅನುಕೂಲ, ಲಾಭ ಅಂತೂ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ತೊಡಕೇನೂ ಇಲ್ಲ. ಈ ನಿವಾರಣೆಗೆ ಅಂದರೆ ಈಗ ಉದಾಹರಣೆಗೆ ಏನೋ ಪೆಟ್ಟು ಮಾಡ್ಕೊಳ್ತಕ್ಕಂಥ ಇತ್ಯಾದಿ ಇದೆಯಲ್ಲ, ಇದಕ್ಕೆ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಈ ಕರ್ಮಸ್ಥಾನ, ವೃತ್ತಿ ಸ್ಥಾನ ತುಂಬ ಚೆನ್ನಾಗಿರೋದ್ರಿಂದ ವೃತ್ತಿಯಲ್ಲಿ ತೊಡಕುಗಳಿಲ್ಲ. ಕೆಲಸ ಕಾರ್ಯಗಳಲ್ಲಿ ಸುಲಭತೆ, ಅನುಕೂಲ, ಸಹಕಾರ. ಏನೇ ಕಿರಿಕಿರಿ ಅಂದರೂ ಪರವಾಗಿಲ್ಲ, ಸಹಿಸ್ಕೊಳ್ತೀನಿ, ಆ ಥರದ್ದು ಅನುಕೂಲ ಚೆನ್ನಾಗಿದೆ. ಪಂಚಮದಲ್ಲಿ ಮಾಂದಿ ಉದಯಾಗಿದೆ. ಹೀಗಾಗಿ ಸ್ವಲ್ಪ ಮಾನಸಿಕವಾಗಿ ನೀವೇ ವ್ಯತ್ಯಾಸ ಮಾಡ್ಕೊಳ್ತೀರಾ. ನಿಮ್ಮ ಆಲೋಚನೆಗಳಲ್ಲೇ ಸ್ವಲ್ಪ ತಪ್ಪಿರ್ತದೆ. ನಾವು ನೋಡುವ ದೃಷ್ಟಿಕೋನ ಕೆಲವೊಮ್ಮೆ ಅದು ಕ್ಲಿಷ್ಟವಾಗಿ ಕಾಣಿಸುತ್ತೆ. ನಾವು ನೋಡೋದು ಹೇಗೆ, ಇನ್ನೊಬ್ಬರದನ್ನು ಹೇಗೆ ಕಾಣ್ತಾರೆ, ಮತ್ತೊಬ್ಬರದನ್ನು ಒಂದೇ ಸಂದರ್ಭಗಳು ಹಲವರಿಗೆ ಹಲವು ರೀತಿ ಇರುತ್ತೆ. ಹಾಗೆ ನಿಮಗೆ ಸ್ವಲ್ಪ ವೀಕ್ ಈ ದಿವಸ. ನೀವು ನೋಡೋ ದೃಷ್ಟಿ, ಆಲೋಚನಾ ಶಕ್ತಿ ಕಳ್ಕೊಳ್ತೀರ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಮನಸ್ತಾಪಗಳುಂಟಾಗುವ ಸಾಧ್ಯತೆ ಇದೆ ಈ ದಿವಸ. ಸ್ತ್ರೀಯರಿಗೆ ಸ್ವಲ್ಪ ಬಾಧೆ, ಸ್ವಲ್ಪ ಅಸಮಾಧಾನ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ ತುಂಬ ಸಹಾಯವಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಹುಷಾರಾಗಿರಿ, ಹುಷಾರಾಗಿ ಓಡಾಡಿ. ಜೊತೆಗೆ ಈ ಹೊಲ ಗದ್ದೆ ಪ್ರದೇಶಗಳಿದ್ದಾವಲ್ಲ, ಇಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಿ. ಅಲ್ಲಿ ತೊಂದರೆಗಳನ್ನ ಸೂಚಿಸ್ತಾ ಇದೆ. ಜಾರು ಬಿದ್ದುಬಿಡೋದು ಅಥವಾ ತೊಂದರೆ, ವಿಷ ಜಂತುಗಳ ಭಯ ಇತ್ಯಾದಿ. ಇನ್ನು ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಅವ್ರು ನೋಡಿ, ಅವ್ರ ಮಾತು ನಿಮಗೆ ಕಹಿ ಆಗುತ್ತೆ. ಕುಟ್ಕೋದು ಅಂತಾರಲ್ಲ, ಮಾತಾಡಿ ತೊಂದರೆ ಮಾಡೋದು, ಹಿಂಸೆ ಮಾಡೋದು, ಆ ಥರದ್ದೊಂದು ಸಂದರ್ಭಕ್ಕೆ ಸಿಕ್ಕಾಕೊಳ್ತೀರ. ಆದರೆ ಮಕ್ಕಳಿಂದ ಚೆನ್ನಾಗಿದೆ, ಬುದ್ಧಿಬಲ ಚೆನ್ನಾಗಿದೆ, ಗೊತ್ತಾಗುತ್ತೆ ಏನು ಯಾರ ಸಹವಾಸ, ಯಾರ ಹತ್ರ ಎಷ್ಟು ಮಾತಾಡಬೇಕು ಅದೆಲ್ಲ ನಿಮಗೆ ಈ ದಿವಸ ಬುದ್ಧಿಬಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಶ್ರಮ ಇದೆ ಈ ದಿವಸ. ತಪ್ಪದೇ ನೀವು ಗ್ರಾಮ ದೇವತಾ ದರ್ಶನ ಮಾಡಿ ಮುಂದೆ ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ರಾಷ್ಟ್ರಾಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ಈ ದಿವಸ ತುಂಬ ಅನುಕೂಲಕರವಾಗಿದೆ. ಹೆಚ್ಚಿನ ಶುಭ ಫಲ ಕಾಣ್ತೀರಾ. ಜೊತೆಗೆ ಮುಖ್ಯವಾಗಿ ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ಸಹಕಾರ ಸಿಗುತ್ತೆ, ಪರಸ್ಪರ ಸಹಕಾರ ಸಿಗುತ್ತೆ. ಅಂಥದ್ದೊಂದು ಚೆನ್ನಾಗಿದೆ. ವೃತ್ತಿಯಲ್ಲಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಸಿಂಹರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆ. ಕುಟುಂಬ ಕೆಲಸಗಳಿಗೆ ತೊಡಕು. ಏನೋ ಮನೆ ಕೆಲಸ ತೊಗೊಂಬರ್ಬೇಕಾಗುತ್ತೆ ಅಥವಾ ಇನ್ನೇನೋ ರಿಪೇರಿ ಮಾಡಿಸ್ಬೇಕಾಗುತ್ತೆ, ಇದು ಆಗಲ್ಲ. ಶತಪ್ರಯತ್ನ ಮಾಡ್ತೀರಾ ಇದನ್ನು ಮುಗಿಸೋಣ ಅಂತ, ಮರ್ತು ಹೋಗೋದು ಅಥವಾ ಮತ್ತೊಂದೇನೋ, ಈ ಥರದ್ದು ಕುಟುಂಬ ಕೆಲಸಗಳಲ್ಲಿ ತೊಡಕು. ಇನ್ನು ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿದೆ. ಸೇವಕರ ಸಹಾಯಕರ ತುಂಬ ಅನುಕೂಲಕರವಾಗಿ ಕೆಲಸ ಮಾಡ್ತಾರೆ. ನಿಮ್ಮ ಅಪೇಕ್ಷೆಯನ್ನು ಮುಗಿಸ್ತಾರೆ. ಇನ್ನು ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಲಾಭಾಧಿಪತಿ. ಹೀಗಾಗಿ ನಿಮ್ಮ ಮಾತಿನಿಂದ ಲಾಭ ನಿಮಗೆ. ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ. ಅನ್ನ ಸಮೃದ್ಧಿ ಚೆನ್ನಾಗಿದೆ. ಊಟ ಇತ್ಯಾದಿಗಳಿಗೆ ನಿಮಗೆ ಕೊರತೆ ಆಗೋದಿಲ್ಲ. ನೀವೆಲ್ಲೇ ಪ್ರಯಾಣದಲ್ಲಿರಿ, ಏನೋ ಒಂದು ತುತ್ತು ಊಟ ಅಂತೂ ಸಿಗುತ್ತೆ. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಹುಷಾರು, ಗಮನಿಸಿ. ಆರೋಗ್ಯದ ದೃಷ್ಟಿಯಿಂದ ನರಸಿಂಹ ಕವಚ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಈ ದಿವಸ ದೈವ ಸಹಾಯ, ತಂದೆ ಮಕ್ಕಳ ಸಾಮರಸ್ಯ ಇತ್ಯಾದಿ ಶುಭ ಫಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.